ಈಸಿಲಿ ಒಂದು 10 ವರ್ಷದಿಂದ ಬರ್ತಾ ಇದೆ. ಫೇವರೇಟ್ ಡಿಶ್ ಮಟನ್ ಬಿರಿಯಾನಿ ಫ್ರೈಡೇಲಿ ಸಿಗುತ್ತೆ. ಮತ್ತೆ ಇದು ಕಬಾಬ್. ಆ ಪೀಸ್ ತೋರಿಸಿ ನೋಡಿ, ಚರ್ಬಿ ಪೀಸ್ ಜೊತೆಗೆ ಆ ಮಟನ್ ಪೀಸ್ ಅಂಟಿರೋದು. ಹಲೋ ಅಂತ ಶಾರುಖ್ ನೋಡ್ತಾರೆ ಗೆಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಾಕಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ನಾನು ಬಂದಿರೋ ಜಾಗ ಬಂದು ಶಿವಾಜಿನಗರಲ್ಲಿ ಒಂದು ಈ ಪ್ಲೇಸ್ ಬಂದು ಹಿಡನ್ ಜೆಮ್ಮು. ಇತ್ತೀಚೆಗೆ ಎಲ್ಲರೂ ಗೊತ್ತಾಗಿದೆ. ಬಟ್ ಈ ಸ್ಪಾಟ್ ಬಂದು ಒಂದು ರೀತಿ ನಿಮಗೆ ಇಲ್ಲಿ ಮಟನ್ ಬಿರಿಯಾನಿ, ನಂತರ ಬಂದು ಈ ಮಟನ್ ಸ್ಪೇರ್ ಪಾರ್ಟ್ಸ್, ಎಸ್ಪೆಷಲಿ ಮಟನ್ ಚಾಪ್ಸ್ ಇರಲಿ, ಗುರ್ದಾ ಇರಲಿ, ಈ ಥರ ಐಟಮ್ಸ್ಗಳೆಲ್ಲ ತುಂಬ ಸ್ಪೆಷಲು. ಆ ಥರ ಒಂದು ಜಾಗಕ್ಕೆ ಬಂದಿದ್ದೀನಿ. ಸೊ ಬಂದಿರೋ ಜಾಗ ಬಂದು ಪೈಲ್ವಾನ್ ಅಣ್ಣೆ ಅಂತ. ಇಲ್ಲಿ ನಿಮಗೆ ಆ ಟೈಮಲ್ಲಿ ಈ ಪೈಲ್ವಾನ್ ಆಟಗಳು ಇವೆಲ್ಲ ಬಂದು ಇಲ್ಲಿ ಹೇಳ್ಕೊಡ್ತಿದ್ರಂತೆ. ಸೊ ಆ ಜಾಗಕ್ಕೆ ಬಂದಿದ್ದೀನಿ ನಾನು. ಮಾಡೋವರೆ ಮಾರ್ನಿಂಗ್ 5 to 11 AM ಬಂದು ಒಳಗಡೆ ನಿಮಗೆ ಪ್ರಾಕ್ಟೀಸ್ ಥರ ಸೆಷನ್ ನಡೆಯುತ್ತೆ. ಇವಾಗ ನಡೀತೈತೆ ನನಗೆ ಗೊತ್ತಿಲ್ಲ. ಬಟ್ ಈವ್ನಿಂಗ್ ಬಂದು 4:30 to 8 PM ಮತ್ತೆ ಸೇಮ್ ಅದೇ ರೀತಿ ಪ್ರಾಕ್ಟೀಸ್ ಇರುತ್ತೆ. ನಂತರ ಮಧ್ಯಾಹ್ನ ಆ ಗ್ಯಾಪ್ ಏನಿದೆಯಲ್ಲ, ಸೊ ಆ ಗ್ಯಾಪಲ್ಲಿ ಇವರು ಪೈಲ್ವಾನ್ಗಳು ಏನೇನು ತಿಂತಾರೋ ಆ ಐಟಮ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ಮಟನ್ ಬಿರಿಯಾನಿ ಇರಲಿ, ಚಿಕನ್ ಬಿರಿಯಾನಿ ಇರಲಿ, ನಂತರ ಒಂದು ಮಟನ್ ಐಟಮ್ಸ್ ನಿಮಗೆ ಹೇಳಿದ್ನಲ್ಲ, ಸೊ ಇವೆಲ್ಲ ಐಟಮ್ಸ್ ಬಂದು ಇಲ್ಲಿ ಸಿಗುತ್ತೆ ಅಂತ ಕೇಳ್ಪಟ್ಟಿಲ್ಲಿ ಬಂದಿದ್ದೀನಿ. ಎಕ್ಸಾಕ್ಟಾಗಿ ನಿಮಗೆ ಈ ಶಿವಾಜಿನಗರ ಸರ್ಕಲ್ಲಿಂದ ಅಂದರೆ ಒಂದು ಬಸ್ ಸ್ಟಾಪ್ ಇದೆಯಲ್ಲ, ಅಲ್ಲಿಂದ ಒಂದು 500 ಮೀಟ್ರ್ ವಾಕ್ ಡೈರೆಕ್ಟಾಗಿ ನೀವು ಇಲ್ಲಿ ವಾಕ್ ಮಾಡ್ಕೊಂಡು ಬಂದ್ಬಿಡ್ಬೋದು. ಸೊ ಒಳಗಡೆ ಹೋಗಿ ನಾವು ಟ್ರೈ ಮಾಡೋಣ. ಆ್ಯಂಡ್ ಒಳಗಡೆ ಇದ್ದ ತಕ್ಷಣ ನಿಮಗೆ ಸೊ ಈ ಥರ ಒಂದು ಹಳೇ ಒಂದು ವೈಬ್ ಇರುತ್ತೆ ಈ ಸ್ಪಾಟಲ್ಲಿ. ಸೊ ಆಲ್ಮೋಸ್ಟ್ ಇಲ್ಲಿರೋ ಸುತ್ತಮುತ್ತ ಬಿಲ್ಡಿಂಗ್ಸ್ ಎಲ್ಲ ನನಗೆ ಹಾಗೆ ಕಾಣಿಸುತ್ತೆ ಗುರು. ಒಂದು ಹಳೇ ಬಿಲ್ಡಿಂಗ್ ಇದ್ರೆ ಹೇಗಿರುತ್ತೆ ಆಗಿನ ಕಾಲದಲ್ಲಿ. ಆಗಿನ ಕಾಲ ಅಂದರೆ ತುಂಬ ಏನು ಆಗಿನ ಕಾಲ ಅಲ್ಲ, ನಿಯರ್ಲಿ ಒಂದು ಏನು ಹೇಳೋದು, ಒಂದು 30 to 40 years ಆ ಥರ ಅಂದ್ಕೊಳ್ಳಿ. ಸೊ ಆ ಬಿಲ್ಡಿಂಗ್ಸ್ನ ಆರ್ಕಿಟೆಕ್ಚರ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಲೆಟ್ಸ್ ಸಿ ವೈಬ್ ಹೇಗಿದೆ ಅಂತ ಒಳಗಡೆ ಹೋಗಿ ನೋಡೋಣ. ಸೆಟಪ್ ಡಿಫ್ರೆಂಟ್ ಆಗಿರುತ್ತೆ ಒಳಗಡೆ ಹೋಗೋಕ್ಕೆ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಒಳಗಡೆ ಅವರು ಟ್ರೈನಿಂಗ್ ಮಾಡ್ತಿರೋ ಜಾಗನೂ ನಿಮಗೆ ಹಾಗೆ ತೋರಿಸ್ಕೊಡ್ತೀನಿ. ಸೊ ಈ ಸ್ಪಾಟಲ್ಲಿ ನೋಡಿದ್ರಲ್ಲ, ಸೊ ಆ ಸ್ಪಾಟಲ್ಲಿ ನಿಮಗೆ ಅವರ ಐಟಮ್ಸ್ ಎಲ್ಲ ಅಲ್ಲಿ ಇರ್ತದೆ. ಅವ್ರು ಪ್ರಾಕ್ಟೀಸ್ ಮಾಡ್ತಾರಲ್ಲ, ಅಲ್ಲಿ ಹೇಳಕ್ಕೆ ಬರ್ತಿಲ್ಲ, ಅವೆಲ್ಲ ಐಟಮ್ಸ್ ಬಂದು ಅಲ್ಲಿದೆ. ಇಟ್ಕೊಂಡು ಆರಾಮಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಎತ್ತು ನೋಡಿದೆ ಒಂದು ಸಖತ್ ಭಾರ ಆಯಿತು ಗುರು. ಸೊ ಒಳಗಡೆ ಬಿರಿಯಾನಿ ರೆಡಿ ಆಗ್ತೈತೆ. ಸೊ ನೆಕ್ಸ್ಟು ಬಿರಿಯಾನಿ ಶಾರ್ಟ್ಸ್ ನೋಡಿ. ಆಲ್ರೆಡಿ ಅಂತ ಸೊ ಇಲ್ಲಿ ನಾನು ಸ್ಪೆಷಲ್ ಐಟಮ್ಸ್ ತರಿಸಿದ್ದೀನಿ. ಮೇನ್ಲಿ ಬಂದು ಮಟನ್ ಬಿರಿಯಾನಿ ತುಂಬ ಸ್ಪೆಷಲ್. ಅದು ಬಂದು ನಿಮಗೆ ಶುಕ್ರವಾರಕ್ಕೆ ಸಿಗುತ್ತೆ. ಬಟ್ ನಾನು ಇವತ್ತು ಗುರುವಾರಕ್ಕೆ ಬಂದಿದ್ದೀನಿ. ಚಿಕನ್ ಬಿರಿಯಾನಿ ರೆಗ್ಯುಲರ್ ಆಗಿ ಸಿಗುತ್ತಲ್ಲ, ಸೊ ಅದನ್ನು ಟ್ರೈ ಮಾಡೋಣ. ಸೊ ಪೋರ್ಷನ್ ಆಫ್ ಚಿಕನ್ ಬಿರಿಯಾನಿ ಜೊತೆಗೆ ಇವರ ಸ್ಪೆಷಲ್ ಚಟ್ಪಟಿ ಮಟನ್ ಚಾಪ್ಸ್ ಅಂತ ಸೈಜಸ್ ಸಾಕಾಗೈತೆ. ನಂತರ ಬಂದು ಒಂದು ಕೀಮಾ ಬಾಲ್ ಅಂತ ಸಿಗುತ್ತೆ. ಸೊ ಎಲ್ಲ ಬಂದು ಇಲ್ಲಿ ತುಂಬ ಸ್ಪೆಷಲು. ಅದ ನಂತರ ನಿಮಗೆ ಒಂದು ಕರಿಯನ್ನು ಕೊಡ್ತಾರೆ, ಒಂದು ದಾಲ್ ಕೊಡ್ತಾರೆ ಬಿರಿಯಾನಿ ಜೊತೆಗೆ ನೆಂಚ್ಕೊಂಡು ಹೋಗೋಕ್ಕೆ. ಸೊ ಫಸ್ಟ್ಲಿ ಬಿರಿಯಾನಿ ಟ್ರೈ ಮಾಡೋಣ. ಸೊ ಒಂದು ಪೋರ್ಷನ್ ಆಫ್ ಲೆಗ್ ಪೀಸು, ನಂತರ ಮಸಾಲ ಬೇಕಂದ್ರೆ ಜಾಸ್ತಿ ಕೇಳ್ಬೋದು, ಆಮೇಲೆ ಜಾಸ್ತಿನೂ ಕೊಡ್ತಾರೆ. ರೈಸು ಒಂದು ಹಾಫ್ ಪೋರ್ಷನ್ ಹಂಗೆ ಸರ್ವ್ ಮಾಡ್ಕೊಳ್ಳೋಣ. ಸೊ 2 ಲೆಗ್ ಪೀಸಿಗೆ ಕೊಟ್ಟವ್ರೆ. ಸೊ ಮೋಸ್ಟ್ಲಿ ನಿಮಗೆ ಒಂದು ಬ್ರಷ್ ಪೀಸು, ನಂತರ ಒಂದು ಲೆಗ್ ಪೀಸ್ ಬರುತ್ತೆ. ಪ್ಲೈನಾಗೆ ಆ ರೈಸ್ ಮಾತ್ರ ಹೇಗಿದೆ ಅಂತ ಟ್ರೈ ಮಾಡೋಣ. ಇದು ಬಂದು ನಿಮಗೆ ವೆಡ್ಡಿಂಗ್ ಸ್ಟೈಲ್ ಬಿರಿಯಾನಿ, ಮುಸ್ಲಿಂ ವೆಡ್ಡಿಂಗ್ ಸ್ಟೈಲ್ ಬಿರಿಯಾನಿ ಹೆಂಗಿರುತ್ತೋ ಆ ಒಂದು ಫಾರ್ಮಲ್ಲಿ ಮಾಡಿರ್ತಾರೆ. ಯಥೇಚ್ಛವಾಗಿ ನಿಮಗೆ ಮಸಾಲೆನ ಫೀಲ್ ಬರುತ್ತೆ. ಆ ಟೊಮೆಟೊ ಏನೋ ಹುಳಿ ಅಂಶ ಅದು ಬಂದು ನಿಮಗೆ ಜಾಸ್ತಿ ಬರುತ್ತೆ. ಅಂದರೆ ಒಂದು ಮೈಲ್ಡ್ ಫ್ಲೇವರ್ ಆಗಿರೋ ರೈಸ್
ಈಗಲೇ ಜಸ್ಟ್ ಬಂದು ಬಿಸಿಯಾಗೆ ಅದು ದಮ್ ಬಿಡಿದ್ದು ಪಕ್ಕದಲ್ಲಿ ಹಂಗೆ ಲೆಗ್ ಪೀಸ್ ಟ್ರೈ ಮಾಡೋಣ. ಸೊ ಬರ್ತಾ ಹೋಗ್ತಾ ಇದ್ರು. ಸೊ ಈ ಟೈಮ್ ಬಂದು ಮೇನ್ಲಿ ಮಧ್ಯಾಹ್ನ ನಿಮಗೆ ಕ್ರೌಡ್ ಬರೋ ಟೈಮು. ಸೊ ಮೇನ್ಲಿ ಪೀಸ್ ತೋರಿಸ್ಬೇಕಿತ್ತು ನಿಮಗೆ. ಸೊ ಒಂದು 2 ಲೆಗ್ ಪೀಸ್ ಕೊಟ್ಟವ್ರಪ್ಪ. ಬಟ್ ನನಗೆ ಬಿರಿಯಾನಿ ಅಂತಂದರೆ ಮಟನ್ ಬಿರಿಯಾನಿ ಇರಬೇಕು, ಅದು ಆ್ಯಕ್ಚುಲ್ ಆಗಿ ಫ್ಲೇವರ್ಫುಲ್ ಆಗಿರುತ್ತೆ. ಬಟ್ ನೆಕ್ಸ್ಟ್ ಟೈಮ್ ಬಂದರೆ ಖಂಡಿತ ನಾನು ಫ್ರೈಡೇ ಅಥವಾ ಸಂಡೇ ಬರ್ತೀನಿ. ಸೊ 2 ದಿವಸ ಮಾತ್ರ ನಿಮಗೆ ಸಿಗುವಂಥದ್ದು. ನೆಕ್ಸ್ಟ್ ಬಂದು ಚಟ್ಪಟ ಮಟನ್ ಚಾಪ್ಸ್ ಐತೆ. ಆ್ಯಕ್ಚುಲಿ ಅದನ್ನು ಹಾಗೆ ಕಚ್ಚಬೇಕು, ಬಟ್ ನಿಮಗೆ ಆ ಪೀಸ್ ತೋರಿಸಿ ನೋಡಿ. ಮೇನ್ ಆಮೇಲೆ ಇರೋ ಚರ್ಬಿ ಪೀಸ್ ಜೊತೆಗೆ ಆ ಮಟನ್ ಪೀಸ್ ಅಂಟಿರೋದು, ವಾವ್, ಇದು ಮಾತ್ರ ಸಾಗೋದಾಗಿರುತ್ತೆ. ಟ್ಯಾಂಗಿಯಾಗೂ ಇರುತ್ತೆ, ಅಟ್ ದಿ ಸೇಮ್ ಟೈಮ್ ಮೈಲ್ಡ್ ಸ್ಪೈಸಿ ಐತೆ, ಜಾಸ್ತಿ ಸ್ಪೈಸಿ ಇಲ್ಲ, ಬಟ್ ತಿನ್ನೋದಕ್ಕೆ ಸಾಗೋದಾಗೈತೆ. ನೆಕ್ಸ್ಟ್ ಬಂದು ಇವರ ಈ ಒಂದು ಕೀಮಾ ಬಾಲ್ ಟ್ರೈ ಮಾಡೋಣ. ಸಾಕಾದಾಗೆ ಬರೀ ಸೊಪ್ಪು ಮಾತ್ರ ಅಲ್ಲ, ಫುಲ್ ಕಂಪ್ಲೀಟಾಗಿ ಕೀಮಾ ಎಲ್ಲ ಹಾಕವ್ರೆ. ಸೊ ಇದನ್ನ ಹಾಗೇ ಒಂದು ಬೈಟ್ ಹೋಗೋಣ. ಹೊರಗಡೆ ಬಿಸಿಲು ಮಾತ್ರ ಸಪ್ಪೆ ಆಗೈತೆ, ಬೆವರು ಬರ್ತಿರೋದು ನಿಮಗೆ ಗೊತ್ತಾಗ್ಬೋದು. ಬಟ್ ಸಕ್ಕದಾಗೈತೆ ಗುರು ತಿನ್ನೋದಕ್ಕಿದು. ನಿಮಗೆ ಒಂದೇನು ಹೇಳೋದು, ಕೀಮಾ ಟೇಸ್ಟ್ ಬರುತ್ತೆ ಕೀಮಾ ಬಾಲಲ್ಲಿ. ನಂತರ ಒಂದು ಇವರ ಮಸಾಲೆ, ಟೊಮ್ಯಾಟೊ ಏನೋ ಹುಳಿ ಅಂಶ ಇದೆಯಲ್ಲ, ಸೊ ಅದರ ಮಸಾಲೆನ ಟೇಸ್ಟ್ ಬರುತ್ತೆ. ಸೊ ಬರೀ ಇದನ್ನು ನೀವು ಬಿರಿಯಾನಿ ಜೊತೆ ಮಿಕ್ಸ್ ಮಾಡೋಗಿ ಇನ್ನೂ ಸಕ್ಕದಾಗಿರುತ್ತೆ. 3 ಪ್ಲೇಟ್ ಆದ್ರೂ ಮಿನಿಮಮ್ ಬಿರಿಯಾನಿ ಬಂದು ಲೈಟಾಗಿ ಈ ಕಡೆ ಮಸಾಲೆ ಇಲ್ಲ ಅಂತಂದರೆ ನಿಮಗೆ ಮೈಲ್ಡ್ ಫ್ಲೇವರ್ ಇರುತ್ತೆ. ಸೊ ದಟ್ ನೀವು ಕೀಮಾ ಬಾಲ್ ತೊಗೊಂಡು ಲೈಟಾಗಿ ಅದ್ರ ಜೊತೆಗೆ ಗ್ರೇವಿ ಕೊಡ್ತಾರೆ, ಅದ್ರ ಜೊತೆಗೆ ನೆಂಚ್ಕೊಂಡ್ರೆ ಇನ್ನೂ ಸಗದಾಗೈತೆ. ಸೊ ಎಕ್ಸಾಕ್ಟಾಗಿ ನಿಮಗೆ 12:45 ಓಪನ್ ಆಗುತ್ತೆ. ನಂತರ ಬಂದು 1 o'clock 1:30 ಆ ಟೈಮಲ್ಲಿ ನಿಮಗೆ ಪೀಕಲ್ಲಿ ಇರುತ್ತೆ. ಸೊ ದಟ್ ನಿಮಗೆ ಕ್ರೌಡ್ ಎಲ್ಲ ಜಾಸ್ತಿ ಬರ್ತಾ ಹೋಗ್ತಾ ಇರ್ತಾರೆ. ಸೊ ಮೋಸ್ಟ್ಲಿ ನಿಮಗೊಂದು 3 ಇಂದ 4 ಟೇಬಲ್ ಹಾಕವ್ರೆ. ಹಬ್ಬ ಅಂತಂದ್ರೆ ಒಂದು 20 ಜನ ಹಂಗೆ ಹೊಟ್ಟೆ ಟೈಮ್ ಬಂದುಬಿಟ್ರು ಪ್ಯಾಕ್ಡಾಗಿ ಆಗಿಬಿಡುತ್ತೆ ಇದು. ಬಟ್ ನನಗೆ ಇಲ್ಲಿ ಇಷ್ಟ ಆಗಿದ್ದು ಬಂದು ಇವರ ಬಿರಿಯಾನಿ ಒಂದು ಕಡೆ ಐತೆ, ಬಟ್ ಬಿರಿಯಾನಿಗಿಂತನೂ ಇವರ ಒಂದು ಕೀಮಾ ಬೌಲ್ ಇರಲಿ, ಮಟನ್ ಚಾಪ್ಸ್ ಇತ್ತಲ್ಲ, ಇವೆಲ್ಲ ಒಂದು ಭಾಳ ಇಷ್ಟ ಆಯಿತು. ಇದು ಮಾತ್ರ ಸೈ ಕೂರು, ಇದು ಮಸ್ತಾಗಿ ಟ್ರೈ ಮಾಡ್ಬೋದು ನೀವು. ಅದಾಗೈತೆ ಫ್ಲೇವರ್ ಮಾತ್ರ. ಏನು ಹೇಳೋದು, ಚಟ್ಪಟ್ ಅಂದರೆ ಅದೇ ಅಲ್ವಾ, ಆ ಉಳ್ಳಿಯಾಗಿ ಸಗದಾಗಿರುತ್ತೆ. ಮಟನ್ ಚಾಪ್ಸಲ್ಲಿ ಚೆನ್ನಾಗಿ ಅನಿಸ್ತು. ದಿಸ್ ವಾಟ್ ಇವರ ಹತ್ರ ಸಿಗೋ ಒಂದು ಲಿಮಿಟೆಡ್ ಐಟಮ್ಸು. ಸೊ ಕ್ಯಾಟ್ರಿಂಗ್ ಹೋಯ್ತು ಅಂತ ಹಾಕೋವ್ರೆ, ಬಟ್ ಅದೇನು ಇತ್ತ ಅಂತ ಅದ್ರ ಬಗ್ಗೆ ಗೊತ್ತಿಲ್ಲ. ಹಾಯ್ ಬೋಲ್ದಲ್ವ, ಇದು ನಿಮ್ಮ ಫಸ್ಟ್ ಟೈಮಾ? ನನ್ನ ಫಸ್ಟ್ ಟೈಮ್. ಫಸ್ಟ್ ಟೈಮ್. ನಾನು ರೆಗ್ಯುಲರ್ ಬ್ರೋ, ಈಸಿಲಿ ಒಂದು 10 ವರ್ಷದಿಂದ ಬರ್ತಾ ಇದ್ದೀನಿ. ಫೇವ್ರೆಟ್ ಡಿಶ್ಶು? ಮೈ ಫೇವ್ರೆಟ್ ಡಿಶ್ ಇಸ್ ಆಫ್ ಕೋರ್ಸ್ ಮಟನ್ ಬಿರಿಯಾನಿ, ಫ್ರೈಡೆಯಲ್ಲಿ ಸಿಗುತ್ತೆ, ಮತ್ತೆ ಇದು ಕಬಾಬ್. ಸೂಪರ್. ನಿಮ್ಮದು ಇಲ್ಲಿವರೆಗೆ ಫಸ್ಟ್ ಟೈಮ್ ಬಂದಿದ್ದೀರಲ್ಲ, ಟೇಸ್ಟ್ ಹೇಗೆ ಅನಿಸ್ತು? ಓಕೆ, ಹಾಂ, ಸೂಪರ್. ಸೊ ಇಲ್ಲಿ ಬಂದರೆ ನಿಮಗೆ ಲೈವ್ ಆಗಿ ಏನು ಹೇಳೋದು, ಫ್ರೆಂಡ್ಸ್ ಸಿಗ್ತಾರೆ, ಯು ಕ್ಯಾನ್ ಟಾಕ್, ಎಂಜಾಯ್ ಮಾಡ್ಬೋದು ಆರಾಮಾಗಿ. ಸೊ ಇದನ್ನು ಖಾಲಿ ಮಾಡಿ ಆಮೇಲೆ ಸಿಗೋಣ. ಆಲ್ರೈಟ್ ಅಂತ ಮಸ್. ಸೊ ನಮ್ಮ ಜೊತೆ ಇಲ್ಲಿ ಮ್ಯಾನೇಜರ್ ನೀವು ಯಾಕೆ ಮ್ಯಾನೇಜರ್ ಅವರು ಇದ್ದಾರೆ. ಸೊ ಏನೇನು ಸಿಗುತ್ತೆ ನಿಮ್ಮ ಹತ್ರ ಸ್ಪೆಷಲ್? ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಓಕೆ, ಮಟನ್ ಸ್ಟಾರ್ಟರ್, ಮಟನ್ ತವಾ ಚಾಪ್ಸ್, ಚಟ್ಪಟಿ ಚಾಪ್ಸ್, ಪೆಪ್ಪರ್ ಮಟನ್, ಅಚಾರಿ ಮಟನ್, भाजी गोश, अच्छा, काली मिर्ची चॉप्स, कोफ्ता कबाब, शामी कबाब, किडनी, चिकन कबाब, ಐಟಮ್ಸ್ ಹಲವಾರು ಇದೆ. ಫಾಸ್ಟ್ ಮೂವಿಂಗ್ ತುಂಬ ಸ್ಪೆಷಲ್ ಐಟಮ್ಸ್ ಅಂದರೆ ಮಟನ್ ಐಟಮ್. ಮಟನ್ ಐಟಮ್ ಇದು ಟೈಮಿಂಗ್ಸು ನಮ್ಮದು ಟೈಮಿಂಗ್ಸು 1 ಗಂಟೆಯಿಂದ 4:15 ಡೈಲಿ. ಆ್ಯಂಡ್ ಮಟನ್ ಬಿರಿಯಾನಿ ಬರೀ ಸಂಡೇ, ಫ್ರೈಡೇ ಆ್ಯಂಡ್ ಸಂಡೇ. ಮಿಕ್ಕಿ ದಿವಸ ಚಿಕನ್ ಬಿರಿಯಾನಿ ಇರುತ್ತೆ. ಎಕ್ಸೆಪ್ಟ್ ಫ್ರೈಡೇ, ಓಕೆ, ಆಲ್ ಡೇಸ್ ಚಿಕನ್ ಬಿರಿಯಾನಿ. ಎಕ್ಸಾಕ್ಟ್ ಲೊಕೇಶನ್ ಬರುತ್ತೆ ಶಿವಾಜಿನಗರ್, ಓಕೆ, ಶಿವಾಜಿ ರೋಡ್, ಶಿವಾಜಿ ಸರ್ಕಲ್, ಶಿವಾಜಿ ಸರ್ಕಲ್ ಆಪೋಸಿಟ್ IME ಸ್ಕೂಲ್. ಸೂಪರ್. ಸೊ ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಥ್ಯಾಂಕ್ ಯು ಭಯ್ಯ. ಥ್ಯಾಂಕ್ ಯು. ಸೊ ದಟ್ಸ್ ಇಟ್ ಅಂತ ಮಸ್. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ನಾವು ವೈಬೈ ನಿಮಗೆ ಸಗದಾಗಿರುತ್ತೆ. ಸೊ ಒಂದು ಮೋಸ್ಟ್ಲಿ 1:15 ಹಂಗೆ ಬಂದ್ರೇ ಒಂದು ನಿಮಗೆ ಏನು ಹೇಳೋದು, ಒಂದು ಕ್ರೌಡ್ ತುಂಬ ಪ್ಯಾಕ್ಡ್ ಆಗಿರುತ್ತೆ. ಎಸ್ ನೋಡಿ, ಇವಾಗಲೇ ನಿಮಗೆ ನಿಂತ್ಕೊಳ್ಳೋಕೆ ಜಾಗ ಇರಲ್ಲ, ಆ ಥರ ಒಂದು ಪ್ಯಾಕ್ಡ್ ಆಗಿರುತ್ತೆ. ಆದಷ್ಟು ಬೇಗ ಬನ್ನಿ. ಎಕ್ಸಾಕ್ಟ್ಲಿ ಒಂದು 1 PM ಬಂದುಬಿಟ್ರೆ ನಿಮಗೆ ಕುತ್ಕೊಳ್ಳೋಕೆ ಟೈಮ್ ಜಾಗ ಇರುತ್ತೆ, ಆರಾಮಾಗಿ ಕೂತು ಆರಾಮಾಗಿ ಬಾರಿಸ್ಬೋದು. ಆ್ಯಂಡ್ ಎಸ್ಪೆಷಲಿ ನನಗೆ ಇಲ್ಲಿ ಇವರ ಚಿಕನ್ ಬಿರಿಯಾನಿ ಇಷ್ಟ ಆಯಿತು, ಬಟ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಮಟನ್ ಬಿರಿಯಾನಿಗಳು. ಮತ್ತೆ ನಾನು ತಿಳಿಸ್ತೀನಿ. ಸೊ ಇಲ್ಲಿ ಆ್ಯಕ್ಟ್ರ್ ಒಬ್ಬರು ಕೂತಿದ್ರಲ್ಲ, ಸೊ ಅವರು ಸಹ ಅದೇ ಅಂದರು. ಒಂದು ಹೊಸ ಮೂವಿ August 1 ರಿಲೀಸ್ ಆಗ್ತೈತೆ. ಸೊ ಹೋಗಿ ನೀವು ಖಂಡಿತ ಅವ್ರನ್ನ ಸಪೋರ್ಟ್ ಮಾಡಿ, ವಾಚ್ ಮಾಡಿ. ಕೀಮಾ ಬಾಬ್, ಸೊ ಅದು ಒಂದು ಭಾಳ ಚೆನ್ನಾಗಿ ಅನಿಸ್ತು. ಆಮೇಲೆ ಆ ಚಟ್ಪಟಿ ಮಟನ್. ಸೊ ಕಂಪ್ಲೀಟ್ಲಿ ಒಂದು 3 ಐಟಮ್ ತೊಗೊಂಡೆ,
ಮೂರು ಪ್ಯಾಕ್ಡಾಗಿ ಅನಿಸ್ತು. ಎಸ್ಪೆಷಲಿ ಬಂದು ಮಟನ್ ಚಾಪ್ಸ್ ಏನಿತ್ತಲ್ಲ, ಸೊ ಅದು ಬಂದು ಚೆನ್ನಾಗಿ ಅನಿಸ್ತಪ್ಪ. ಸೊ ಟ್ರೈ ಮಾಡಿ, ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್, ಬಾಯ್ ಫ್ರಮ್ ಶರ್.